ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಕ್ಲಾಸ್ನಲ್ಲಿ ಹೆರಾನ್ನ ಸೂತ್ರ ಅಭ್ಯಾಸ 8.1 ಕಂಪ್ಲೀಟ್ ಆಗಿದ್ದು 8.2 ಅನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಭ್ಯಾಸ 8.1ನ 6 ಪ್ರಶ್ನೆಗಳ ಉತ್ತರಗಳನ್ನು ನಿಮಗೆ PDF ರೂಪದಲ್ಲಿ ನೀಡ್ತಾ ಇದ್ದೇವೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಅಭ್ಯಾಸ 8.1 ಪ್ರಶ್ನೆ ನಂಬರ್ 1. ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ. ಸಂಜ್ಞಾಫಲಕದ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ನೋಡಿ, ಈಗ ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾನೆ 180 ಸೆಂಟಿಮೀಟರ್ ಅಂತ ಹೇಳಿಬಿಟ್ಟು. ಹಾಗಾಗಿ ಅದು ಸಮಬಾಹು ತ್ರಿಭುಜಾಕಾರದಲ್ಲಿರೋದರಿಂದ 3 ಬಾಹುಗಳ ಅಳತೆ ಸೇಮ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಬಾಹುವಿನ ಅಳತೆ ಅದನ್ನು ನಾವು ಫಸ್ಟ್ ಸ್ಟೆಪ್ನಲ್ಲಿ 60 ಸೆಂಟಿಮೀಟರ್, ಪ್ರತಿಯೊಂದು ಬಾಹುವಿನ ಅಳತೆ 60 ಸೆಂಟಿಮೀಟರ್ ಆಗಿರುತ್ತೆ. ಅದಾದ ನಂತರ ನಮಗೆ ಹೆರಾನ್ನ ಸೂತ್ರವನ್ನು ಕಂಡುಹಿಡಿಯಲಿಕ್ಕೆ ಇನ್ನೊಂದು ಪಾಯಿಂಟ್ ಬೇಕು, ಅದು ಅರ್ಧ ಸುತ್ತಳತೆ. ಅದನ್ನು ನಾವು ಸುತ್ತಳತೆ ಅರ್ಧ ಭಾಗವನ್ನು ಮಾಡಿದಾಗ ಒಟ್ಟು ಸುತ್ತಳತೆ 180 ಸೆಂಟಿಮೀಟರ್, ಅರ್ಧ ಸುತ್ತಳತೆ ಅಂತಂದರೆ 90 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ಎ ಬಿ ಸಿ ಪ್ರತಿಯೊಂದು 60 ಸೆಂಟಿಮೀಟರ್ ಆಗಿದೆ. ನಂತರ ನಾವು ಹೆರಾನ್ನ ಸೂತ್ರದ ಪ್ರಕಾರ ರೂಟ್ನಲ್ಲಿ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ ಆ್ಯಂಡ್ ಎಸ್ ಮೈನಸ್ ಸಿ ಅನ್ನು ಹಾಕಿದಾಗ ನಮಗೆ ರೂಟ್ನಲ್ಲಿ 90 ಮೈನಸ್ 60, 90 ಮೈನಸ್ 60 ಮತ್ತು 90 ಮೈನಸ್ 60 ಗೊತ್ತಾಯಿತು. ಸೊ ಹಾಗಾಗಿ ನೆಕ್ಸ್ಟ್ 90 ಇಂಟು 30 ಇಂಟು 30 ಇಂಟು 30. ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ 90ಯನ್ನು ನಾನು 3 ಇಂಟು 30 ಆಗಿ ಕನ್ವರ್ಟ್ ಮಾಡ್ತೇನೆ. ಈಗ ನಮಗೆ ರೂಟ್ನಲ್ಲಿ 3 ಇಂಟು 30 ಆಗಿ ಗೊತ್ತಾಯಿತು. ಸೊ ಇದನ್ನು ನಾವು ರೂಟ್ನಲ್ಲಿ 3 ಇಂಟು 900. ಸೊ ಈ 900 ಅಂತ ಅನ್ನೋದು ಪೂರ್ಣ ವರ್ಗ ಸಂಖ್ಯೆ ಇರೋದರಿಂದ ಅದರ ವರ್ಗಮೂಲ 30. ಅದು ಹೊರಗಡೆ ಬಂದಾಗ 30 ಇಂಟು 30 ರೂಟ್ನಲ್ಲಿ 3 ಮಾತ್ರ ಉಳಿತು. ಕೊನೆಯ ಆನ್ಸರ್ ನಮಗೆ 900 ಇಂಟು ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಇದನ್ನಿನ್ನೂ ಹೆಚ್ಚಿಗೆ ಬೇಕಾಯಿತು ಅಂತಂದರೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಬಹುದು. ಅದೇ ರೀತಿ ಪ್ರಶ್ನೆ 2ರಲ್ಲಿ ಒಂದು ಮೇಲ್ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳಲ್ಲಿ ಜಾಹೀರಾತು ಬರೆಯಲು ಅದರ ಉದ್ದ 122, 22 ಮತ್ತು 120 ಮೀಟರ್ ಇದೆ. ಅದಕ್ಕೆ ಬಾಡಿಗೆ ಅಂತಂದರೆ ಪ್ರತಿ ವರ್ಷಕ್ಕೆ 5,000 ರೂಪಾಯಿ ಪ್ರತಿ ಮೀಟರ್ಗೆ. ಹಾಗಾಗಿ ಇದು 3 ತಿಂಗಳ ಬಾಡಿಗೆಗೆ ಎಷ್ಟು ಅಂತ ಅನ್ನೋದನ್ನು ಕೇಳಿದ್ದಾನೆ. ಹಾಗಾಗಿ ಇಲ್ಲಿ ನಾವು ಮೊದಲು ಫಸ್ಟ್ ಪರಿಹಾರ ಎ ಬಿ ಸಿ, ಎ ಇಸ್ ಈಕ್ವಲ್ ಟು 122, ಬಿ ಇಸ್ ಈಕ್ವಲ್ ಟು 120 ಮತ್ತು ಸಿ ಇಸ್ ಈಕ್ವಲ್ ಟು 22 ಮೀಟರ್ ಆಯಿತು. ಅದಾದ ನಂತರ ನಾವು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿದೆವು. ತ್ರಿಭುಜದ ಸುತ್ತಳತೆ ಒಟ್ಟು 264 ಮೀಟರ್ ಆಯಿತು. ಅದರ ಅರ್ಧ ಸುತ್ತಳತೆ 132 ಮೀಟರ್ ಆಯಿತು. ಅದಾದ ನಂತರ ನಾವು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ ಆ್ಯಂಡ್ ಎಸ್ ಮೈನಸ್ ಸಿ ಅನ್ನು ಕಂಡುಹಿಡಿದೆವು. ಅವು ಒಟ್ಟು 10, 12, 110 ಮೀಟರ್ ಆಯಿತು. ನಂತರ ಹೆರಾನ್ನ ಸೂತ್ರದಂತೆ ತ್ರಿಭುಜದ ವಿಸ್ತೀರ್ಣವನ್ನು ಹಾಕಿದಾಗ 132 ಇಂಟು 10 ಇಂಟು 12 ಇಂಟು 110 ಆಗಿ ಸಿಕ್ತು. ಅದರ ಒಟ್ಟು ವಿಸ್ತೀರ್ಣ 17,42,400 ಒಟ್ಟು ಗುಣಾಕಾರ ಮಾಡಿದಾಗ ಅದರ ವರ್ಗಮೂಲ 1,320 ಮೀಟರ್ ಸ್ಕ್ವೇರ್. ಇದು ಆ ಜಾಹೀರಾತು ಗೋಡೆಯ ವಿಸ್ತೀರ್ಣ. ಇದಕ್ಕೆ ವರ್ಷಕ್ಕೆ ಬಾಡಿಗೆ ಪ್ರತಿ ಮೀಟರ್ನಂತೆ 5,000. ಹಾಗಾಗಿ 1,320 ಗುಣಿಲೆ 5,000 ಮಾಡಿದಾಗ ನಮಗೆ ಒಟ್ಟು 66 ಲಕ್ಷ ರೂಪಾಯಿಗಳು. ಇದು 1 ವರ್ಷದ ಬಾಡಿಗೆ ಸಿಕ್ತು. ಇದನ್ನು ನಾವು 3 ತಿಂಗಳಿಗೆ ಮಾಡ್ಕೊಳ್ಬೇಕು ಅಂತಂದರೆ ಇಂಟು 1/4 ಮಾಡಿದಾಗ ನಮಗೆ 3 ತಿಂಗಳ ಬಾಡಿಗೆ ಸಿಗುತ್ತೆ. ಆ ರೀತಿ 4ರಿಂದ ಭಾಗಾಕಾರ ಮಾಡಿದಾಗ ಅದರ ಒಟ್ಟು ಮೊತ್ತ 16,50,000 ರೂಪಾಯಿಗಳು ಫೈನಲ್ ಆನ್ಸರ್. ಇದು ಪ್ರಶ್ನೆ ನಂಬರ್ 2ರ ಆನ್ಸರ್. ಅದರಂತೆ 3ನೇ ಪ್ರಶ್ನೆ, ಒಂದು ಉದ್ಯಾನದ ಜಾರುಬಂಡೆಯ ಅಳತೆಯನ್ನು ಕೊಟ್ಟಿದ್ದಾನೆ. 15 ಮೀಟರ್, 11 ಮೀಟರ್ ಮತ್ತು 6 ಮೀಟರ್ ಇದೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೇಮ್ ಆಗಿ ಎ ಇಸ್ ಈಕ್ವಲ್ ಟು 15, ಬಿ ಇಸ್ ಈಕ್ವಲ್ ಟು 6 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 11. ಸೊ ಸುತ್ತಳತೆ ಆಯಿತು 32 ಮೀಟರ್, ಅದರ ಸುತ್ತಳತೆ 16 ಮೀಟರ್. ಹೆರಾನ್ನ ಸೂತ್ರದಂತೆ ಫಾರ್ಮುಲಾದಲ್ಲಿ ಹಾಕಿದಾಗ 16 ಇಂಟು 1 ಇಂಟು 5 ಇಂಟು 10 ಆಯಿತು. ಟೋಟಲ್ ಆಗಿ ಅದು ಆ 10ಅನ್ನು ನಾನು ಪುನಃ 5 ಇಂಟು 2 ಮಾಡಿದೆ. ಇದರಲ್ಲಿ ಕೇವಲ 5, 16 ಒಂದು
ಪೂರ್ಣವರ್ಗ ಸಂಖ್ಯೆ ಮತ್ತು 5 ಇಂಟು 5 ಅಂದರೆ 25 ವರ್ಗ ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ. 2 ಮಾತ್ರ ರೂಟ್ನಲ್ಲಿ ಉಳಿತು. 4 ಮತ್ತು 5 ಹೊರಗಡೆ ತಗೊಂಡಾಗ 20 ಇಂಟು ರೂಟ್ 2 ಇದು ಆನ್ಸರ್ ಬಂತು. ಇದನ್ನು ರೂಟ್ 2 ಪುನಃ ನಾವು ಅದರ ವರ್ಗಮೂಲದಂತೆ 1.4 ಅನ್ಬೋದು. ಅವೆರಡನ್ನು ಗುಣಾಕಾರ ಮಾಡಿದಾಗ ನಮಗೆ ಟೋಟಲ್ ಆಗಿ 28 ಮೀಟರ್ ಸ್ಕ್ವೇರ್ ಸಿಕ್ತು. ಇದು ಪ್ರಶ್ನೆ ನಂಬರ್ 3. ಪ್ರಶ್ನೆ ನಂಬರ್ 4ರಲ್ಲಿ ನೋಡಿ, ಎರಡು ಬಾಹುಗಳು 18 10 ಸೆಂಟಿಮೀಟರ್ ಮತ್ತು ಅದರ ಸುತ್ತಳತೆ 42 ಸೆಂಟಿಮೀಟರ್. ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ನೋಡಿ, 18 ಮತ್ತು 10 ಎರಡನ್ನು ಸೇರಿಸಿದಾಗ 28 ಆಯಿತು. ಸುತ್ತಳತೆ ಇದೆ 42. ಹಾಗಾಗಿ ಆಟೋಮೆಟಿಕ್ ಆಗಿ ಮೂರನೇ ಬಾಹುವಿನ ಅಳತೆ 14 ಸೆಂಟಿಮೀಟರ್ ಆಗುತ್ತೆ. ಅದನ್ನು ನಾನು ಲೆಕ್ಕದಲ್ಲಿ ತೋರಿಸಿದ್ದೇನೆ. ಅದಾದಮೇಲೆ ಅದರ ಅರ್ಧ ಸುತ್ತಳತೆ ಆಯಿತು 21 ಸೆಂಟಿಮೀಟರ್. S minus A is equal to 3, S minus B is equal to 11 and S minus C is equal to 7 ಆಯಿತು. ಮುಂದೆ ಹೆರಾನ್ನ ಸೂತ್ರದಂತೆ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ರೂಟ್ನಲ್ಲಿ ಹಾಕಿದಾಗ ಒಟ್ಟು ಮೊತ್ತ ನಮಗೆ ಸಿಕ್ತು 4851. ಆ 4 ಸಂಖ್ಯೆಗಳ ಗುಣಾಕಾರ. ಆ ಗುಣಾಕಾರವನ್ನು ನಾವು ಪುನಃ ಕಂಡುಹಿಡಿದಂತೆ ಅಂದರೆ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಅನುಕೂಲವಾಗುವಂತೆ ನಾವು ಅದನ್ನು ಪರಿವರ್ತನೆ ಮಾಡಿಕೊಂಡಾಗ ಅದನ್ನು ನಾವು ರೂಟ್ 9 ಇಂಟು ರೂಟ್ 49 ಇಂಟು 11 ಅಂಥೇಳಿ ನಾವು ಅದನ್ನು ವಿಭಾಗಿಸಬಹುದು. ಇದರಲ್ಲಿ 9 ಮತ್ತು 49 ಪೂರ್ಣ ವರ್ಗ ಸಂಖ್ಯೆಯಾಗಿರೋದ್ರಿಂದ 9ರ ವರ್ಗಮೂಲ 3, 49ರ ವರ್ಗಮೂಲ 7, ರೂಟ್ 11 ಮಾತ್ರ ಉಳ್ಕೊಳ್ತು. ಹಾಗಾಗಿ ಫೈನಲ್ ಆನ್ಸರ್ ಈಸ್ 21 ರೂಟ್ 11 ಸೆಂಟಿಮೀಟರ್ ಸ್ಕ್ವೇರ್. ಇದು 4ನೇ ಪ್ರಶ್ನೆಯ ಉತ್ತರ. ಪ್ರಶ್ನೆ ನಂಬರ್ 5, ತ್ರಿಭುಜದ ಬಾಹುಗಳ ಅನುಪಾತ ಇದು ಅಳತೆ ಅಲ್ಲ. 12, 17 ಮತ್ತು 25 ಸುತ್ತಳತೆ 540 ಸೆಂಟಿಮೀಟರ್. ನಮಗೆ ಅದರ ಬಾಹುವಿನ ಅಳತೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ನಾವು 12x, 17x ಮತ್ತು 25x ಆಗಿರಲಿ ಅಂದ್ಕೊಂಡೆವು. ಆ ಮೂರು ಅನುಪಾತಗಳ ಮೊತ್ತ ಆಯಿತು 54 = 540 ಸೆಂಟಿಮೀಟರ್. ಆದ್ದರಿಂದ ಎಕ್ಸ್ ಬೆಲೆ ನಮಗೆ ಗೊತ್ತಾಯಿತು 10 ಸೆಂಟಿಮೀಟರ್. ಹಾಗಾಗಿ ಆ ಬಾಹುವಿನ ಅಳತೆ ಒಂದೊಂದು A = 120 ಸೆಂಟಿಮೀಟರ್ ಮತ್ತು B = 170 ಸೆಂಟಿಮೀಟರ್ ಆ್ಯಂಡ್ C = 250 ಸೆಂಟಿಮೀಟರ್ ಆಯಿತು. ಮತ್ತು S ಅಂದರೆ ಅರ್ಧ ಸುತ್ತಳತೆ = 270 ಸೆಂಟಿಮೀಟರ್. ಈಗ ನಾವು ಹೆರಾನ್ನ ಸೂತ್ರವನ್ನು ಹಾಕಿದೆವು. S minus A = 150, S minus B = 100 and S minus C = 20 ಇಂಟು 270. ಟೋಟಲ್ ಆಗಿ ನಮಗೆ ಅಲ್ಲಿ ಬೆಲೆ ಸಿಕ್ತು 8,10,00,000. ಇದು ನಮಗೆ ವರ್ಗಮೂಲಕ್ಕೆ ಅನುಕೂಲವಾಗುವಂತೆ ನಾನು ಇದನ್ನು 81 ಇಂಟು 10 lakh ಅಂತ ಹೇಳಿಬಿಟ್ಟು ನಾನು ಅದನ್ನು ಕನ್ವರ್ಟ್ ಮಾಡಿಕೊಂಡೆ. ಮತ್ತು ಈ ಕಡೆ ಮೂಲೆಯಲ್ಲಿ ನೋಡಿ 81 ಇಂಟು ಆ 10 lakh 1000 ಇಂಟು 1000 ಅಂತ ಹೇಳಿಬಿಟ್ಟು ವರ್ಗಮೂಲದಲ್ಲಿ ಮಾಡಿಕೊಂಡಾಗ 81ರ ವರ್ಗಮೂಲ 9 ಇಂಟು 1000 2 ಇರೋದರಿಂದ 1000 ಹೊರಗಡೆ ಬಂತು. ಫೈನಲ್ ಆನ್ಸರ್ ಈಸ್ 9000 ಸೆಂಟಿಮೀಟರ್ ಸ್ಕ್ವೇರ್. ಕೊನೆಯ ಪ್ರಶ್ನೆ, ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾನೆ 30 ಸೆಂಟಿಮೀಟರ್. ಅದರ ಸಮಬಾಹುಗಳ ಉದ್ದ 12 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ತ್ರಿಭುಜದ ಸುತ್ತಳತೆ ಒಂದು 12 ಅಂತಂದರೆ ಇನ್ನೊಂದು 12 ಆಗಿರುತ್ತೆ. ಸುತ್ತಳತೆ 30 ಇರೋದರಿಂದ C = ಆಲ್ಸೋ 6 ಸೆಂಟಿಮೀಟರ್ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದನ್ನು ನಾನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ. ಹಾಗಾಗಿ S = ಅದರ ಅರ್ಧ ಸುತ್ತಳತೆ 30ರ ಅರ್ಧ ಅಂತಂದರೆ 15 ಸೆಂಟಿಮೀಟರ್. ಅದರಂತೆ S minus A = 3 ಸೆಂಟಿಮೀಟರ್, S minus B = 3 ಸೆಂಟಿಮೀಟರ್ ಆ್ಯಂಡ್ S minus C = 9 ಸೆಂಟಿಮೀಟರ್. ಹೆರಾನ್ನ ಸೂತ್ರದ ಪ್ರಕಾರ ಹಾಕಿದಾಗ 15 ಇಂಟು 3 ಇಂಟು 3 ಇಂಟು 9 ಅದರ ಒಟ್ಟು ಮೊತ್ತ 1215. ಇದನ್ನು ನಾವು ಕಂಡುಹಿಡಿದಂತೆ ಅವುಗಳ ಭಾಗಾಕಾರವನ್ನು ಮಾಡಿದಾಗ ಕೇವಲ ನಮಗೆ ಅಲ್ಲಿ 81 ಮಾತ್ರ ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ. ಬಾಕಿ 15 ರೂಟ್ನಲ್ಲಿ ಉಳಿದುಕೊಳ್ಳುತ್ತೆ. 81ರ ವರ್ಗಮೂಲ 9 ಇರೋದರಿಂದ 9 ರೂಟ್ 15 ಸೆಂಟಿಮೀಟರ್ ಸ್ಕ್ವೇರ್. ಇದು ಪ್ರಶ್ನೆ ನಂಬರ್ 6ರ ಉತ್ತರ. ಇದನ್ನು ಕಂಪ್ಲೀಟಾಗಿ ವಿಸ್ತಾರವಾಗಿ ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ನಮಸ್ಕಾರಗಳು.